ಹೈ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ನಮ್ಮ ಜೋ ಹೆನ್ರಿ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ನಮ್ಮ ಜೋ ಹೆನ್ರಿ ಅವರು ನಮಗೆ ರಾಯಲ್ ರಂಬಲ್ ಅಲ್ಲಿ ನೋಡೋದಕ್ಕೆ ಸಿಕ್ಕಿದ್ರು. ಅಂಡ್ ಒರಿಜಿನಲ್ ಆಗಿ ನಮ್ಮ ಜೋ ಹೆನ್ರಿ ಅವರು ರಸಲ್ ಮೇನಿಯಾದಲ್ಲೂ ಕೂಡ ಒಂದು ಮ್ಯಾಚ್ ಅಲ್ಲಿ ಕಂಪೀಟ್ ಮಾಡಬೇಕಾಗಿತ್ತಂತೆ. ನಮ್ಮ ಜೋ ಹೆನ್ರಿಗೋಸ್ಕರ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ರೆಡಿ ಮಾಡಿ ಇಟ್ಕೊಂಡಿದ್ರಂತೆ. ಜೋ ಹೆನ್ರಿ ಅವರು ಈ ವರ್ಷದ ಮೊದಲ ಮಂಡ್ಯ ನೈಟ್ ರಾಗೆ ಬಂದು ಆ ಒಂದು ಮಂಡ್ಯ ನೈಟ್ ರಾ ಇಂದ ತನ್ನ ಫ್ಯೂಡ್ ನ ಮಿಸ್ ಅವರ ಜೊತೆ ಕಂಟಿನ್ಯೂ ಮಾಡಬೇಕಿತ್ತಂತೆ. ಅಂಡ್ ಹಿಂಗೆ ಡಬ್ಲ್ಯೂ ಅವರು ಮಿಸ್ ಆಗಿ ಜೋ ಹೆನ್ರಿ ಅವರ ನಡುವೆ ರಸಲ್ ಮೇನಿಯಾದಲ್ಲಿ ಒಂದು ಮ್ಯಾಚ್ ನ ಪ್ಲಾನ್ ಮಾಡಿದ್ರಂತೆ. ಬಟ್ ಯಾವುದೋ ಒಬ್ಬ ಕ್ರಿಯೇಟಿವ್ ಮೆಂಬರ್ ಇಂದ ಈ ಒಂದು ಮ್ಯಾಚ್ ನಮಗೆ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಗೊತ್ತಿಲ್ಲ ಒಬ್ಬ ಮೆಂಬರ್ ಯಾಕೆ ಈ ಒಂದು ಐಡಿಯಾನ ರಿಜೆಕ್ಟ್ ಮಾಡ್ದ ಅಂತ. ಏನೇ ಆಗ್ಲಿ ಡಬ್ಲ್ಯೂ ಅವರು ಒರಿಜಿನಲ್ ಆಗಿ ಪ್ಲಾನ್ ಮಾಡ್ತಾ ಇದ್ರಂತೆ ಮಿಸ್ ಆಗಿ ಜೋ ಹೆನ್ರಿ ಅವರ ರಸಲ್ ಮೇನಿಯಾ ಮ್ಯಾಚ್ ನ. ಬಟ್ ಈಗ ಈ ಒಂದು ಐಡಿಯಾನ ಕ್ಯಾನ್ಸಲ್ ಮಾಡಲಾಗಿದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ಬೆಕ್ಕಿ ಲಿಂಚ್ ಅವರ ಬಗ್ಗೆ. ನಮ್ಮ ಬೆಕ್ಕಿ ಲಿಂಚ್ ಅವರು ಇಷ್ಟೊತ್ತಿಗೆ ಡಬ್ಲ್ಯೂ ಗೆ ರಿಟರ್ನ್ ಆಗಬೇಕಾಗಿತ್ತು. ಅಂಡ್ ರಸಲ್ ಮೇನಿಯಾದಲ್ಲಿ ಅವರ ಮ್ಯಾಚ್ ಕೂಡ ನಮಗೆ ನೋಡಬೇಕಾಗಿತ್ತು. ಇಯೋ ಸ್ಕೈ, ಬಿಯಾಂಕಾ ಬ್ಲೇಯರ್ ಹಾಗೆ ರಿಯಾ ರಿಪ್ಲಿ ಅವರ ನಡುವೆ ಟ್ರಿಪಲ್ ಥ್ರೆಡ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆಯಲ್ಲ, ಅಲ್ಲಿ ನಮ್ಮ ಬಿಯಾಂಕಾ ಬ್ಲೇಯರ್ ಅವರ ಬದಲು ಬೆಕ್ಕಿ ಲಿಂಚ್ ಅವರು ಇರಬೇಕಾಗಿತ್ತು. ಬಟ್ ಇನ್ನೂ ಕೂಡ ನಮಗೆ ಬೆಕ್ಕಿ ಲಿಂಚ್ ಅವರು ನೋಡೋದಕ್ಕೆ ಸಿಕ್ಕಿಲ್ಲ. ಇವನ್ ಮಂಡ್ಯ ನೈಟ್ ರಾನ ನೆಟ್ಫ್ಲಿಕ್ಸ್ ಅಲ್ಲಿ ಪ್ರಮೋಟ್ ಮಾಡೋದಕ್ಕೂ ಕೂಡ ನಮ್ಮ ಬೆಕ್ಕಿ ಲಿಂಚ್ ಅವರು ಬಂದಿದ್ರು. ಬಟ್ ಅವ್ರು ಇನ್ನೂ ಕೂಡ ನಮಗೆ ಟೆಲಿವಿಷನ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇಲ್ಲ. ಅಂಡ್ ಈಗ ಅವರು ಮತ್ತೊಮ್ಮೆ ನಾನು ರೆಸ್ಲಿಂಗ್ ನ ನಿಲ್ಲಿಸಿದ್ದೀನಿ ಅಂತ ಒಂದು ಸ್ಟೇಟ್ಮೆಂಟ್ ನ ಕೊಟ್ಟಿದ್ದಾರೆ. ರೀಸೆಂಟ್ ಆಗಿ ನಮ್ಮ ಬೆಕ್ಕಿ ಲಿಂಚ್ ಅವರು ಯಾವುದೋ ಒಂದು ಶೋಗೆ ಹೋಗಿರ್ತಾರೆ. ಅಂಡ್ ಅಲ್ಲಿ ಅವರ ಬಳಿ ಪ್ರಶ್ನೆ ಕೇಳಲಾಗುತ್ತೆ, ನಿಮ್ಮ ರೆಸ್ಲಿಂಗ್ ಯಾವಾಗ ಪ್ರಾರಂಭ ಆಗುತ್ತೆ ಅಂತ. ಅಂಡ್ ಆಗ ನಮ್ಮ ಬೆಕ್ಕಿ ಲಿಂಚ್ ಅವರು ಹೇಳ್ತಾರೆ, ಇಲ್ಲ ನಾನು ರೆಸ್ಲಿಂಗ್ ಮಾಡೋದನ್ನ ನಿಲ್ಲಿಸಿದ್ದೀನಿ. ಯಾಕಂದ್ರೆ ನಿಮ್ಗೆ ಗೊತ್ತು ಇದು ರಸಲ್ ಮೇನಿಯಾ ಸೀಸನ್ ಅಂತ. ಸೊ ರಸಲ್ ಮೇನಿಯಾದಲ್ಲಿ ನಾನು ಮ್ಯಾಚ್ ಆಡ್ತಾ ಇಲ್ಲ ಅಲ್ವಾ. ಸೊ ಮುಂದಕ್ಕೆ ಯಾವುದಾದ್ರೂ ಒಂದಿನ ನಾನು ಮ್ಯಾಚ್ ಆಡ್ತೀನಿ ಖಂಡಿತವಾಗ್ಲೂ. ಬಟ್ ಸದ್ಯಕ್ಕೆ ನಾನು ರೆಸ್ಲಿಂಗ್ ನ ಸ್ಟಾಪ್ ಮಾಡಿದ್ದೀನಿ. ಬಟ್ ನನ್ನ ಹಸ್ಬೆಂಡ್ ಸೆತ್ ರೋಲೆನ್ಸ್ ಅವರ ಮ್ಯಾಚ್ ರಸಲ್ ಮೇನಿಯಾದಲ್ಲಿ ಇದೆ ಅಂತ ನಮ್ಮ ಬೆಕ್ಕಿ ಲಿಂಚ್ ಅವರು ಸೆತ್ ರೋಲೆನ್ಸ್ ಅವ್ರನ್ನ ಪ್ರಮೋಟ್ ಮಾಡ್ತಾ ಇದ್ದಾರೆ. ಅಂಡ್ ನನಗಂತೂ ಅರ್ಥ ಆಗ್ತಾ ಇಲ್ಲ ಬೆಕ್ಕಿ ಲಿಂಚ್ ಅವರು ಯಾಕೆ ನಾನು ರೆಸ್ಲಿಂಗ್ ನ ನಿಲ್ಸಿದ್ದೀನಿ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟರು ಅಂತ. ಐ ಥಿಂಕ್ ಯಾವುದೋ ಒಂದು ರೀಸನ್ ಇರಬೇಕು ಅಂತ ಅನ್ಕೋತೀನಿ. ಏನೇ ಆಗ್ಲಿ ರಸಲ್ ಮೇನಿಯಾ ಮುಗಿದ್ಮೇಲೆ ಬೆಕ್ಕಿ ಲಿಂಚ್ ಅವರ ರಿಟರ್ನ್ ನಮಗೆ ನೋಡೋದಕ್ಕೆ ಸಿಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ನಿಮಗೆ ಗೊತ್ತಿರಬಹುದು, ನಮ್ಮ ರಾಕ್ ಅವರು ರೀಸೆಂಟ್ ಆಗಿ ತನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತಾರೆ. ಅಂಡ್ ಅದರಲ್ಲಿ ಅವರು NJPW ನ ಟಿ ಶರ್ಟ್ ನ ಹಾಕೊಂಡು ಕೂತಿರ್ತಾರೆ. ಅಂಡ್ ಈಗ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ಡಬ್ಲ್ಯೂ ಹಾಗೆ NJPW ನಡುವೆ ಏನೋ ಒಂದು ಕ್ರಾಸ್ ಓವರ್ ನಮಗೆ ನೋಡೋದಕ್ಕೆ ಸಿಗುತ್ತಂತೆ. ಅಂಡ್ ಆ ಒಂದು ವಿಡಿಯೋನ ನಮ್ಮ ರಾಕ್ ಅವರು ಟಿ ಶರ್ಟ್ ಹಾಕೊಂಡು ಕೂತಿರ್ತಾರಲ್ಲ, ಅದನ್ನ ನಮ್ಮ NJPW ಅವರು ಕೂಡ ತನ್ನ ಇನ್ಸ್ಟಾಗ್ರಾಮ್ ಅಕೌಂಟ್ ಅಲ್ಲಿ ಶೇರ್ ಮಾಡಿಕೊಂಡು ಇಫ್ ಯು ಸ್ಮೆಲ್ ವಾಟ್ ದ ಲಯನ್ ಇಸ್ ಕುಕಿಂಗ್ ಅಂತ ಅವ್ರ ಸ್ಟೈಲ್ ಅಲ್ಲಿ ಹೇಳ್ತಾ ಇದ್ದಾರೆ. ಏನೇ ಆಗ್ಲಿ ಗೈಸ್, ನಮ್ಮ ರಾಕ್ ಅವ್ರು ಏನಾದ್ರು ಪರ್ಚೇಸ್ ಮಾಡ್ತಾ ಇದ್ದಾರಾ ಅಥವಾ ಡಬ್ಲ್ಯೂ ಹಾಗೆ NJPW ನಡುವೆ TNA ಜೊತೆ ಈಗ ಹೇಗೆ ಡಬ್ಲ್ಯೂ ಅವರು ಡೀಲ್ ಮಾಡಿದ್ದಾರೆ ಅದೇ ರೀತಿ ಏನಾದರೂ ಡೀಲ್ ಮಾಡ್ಕೊಂಡಿದ್ದಾರಾ? ಯಾಕಂದ್ರೆ ಅಲ್ಲಿ NJPW ಹಾಗೆ AEW ಕಂಪನಿ ಜೊತೆನೂ ಕೂಡ ಒಂದು ಡೀಲ್ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಅದಕ್ಕೋಸ್ಕರನೇ AEW ಕಂಪನಿಯಿಂದ ಸೂಪರ್ ಸ್ಟಾರ್ಸ್ಗಳು NJPW ಗೆ ಹೋಗ್ತಾ ಇರ್ತಾರೆ. NJPW ಇಂದ ಸೂಪರ್ ಸ್ಟಾರ್ಸ್ಗಳು AEW ಕಂಪನಿಗೂ ಕೂಡ ಬರ್ತಾ ಇರ್ತಾರೆ. ಅಂಡ್ ಈಗ ಇದ್ರ ಮಧ್ಯೆ ಡಬ್ಲ್ಯೂ ಕೂಡ ನೋಡೋದಕ್ಕೆ ಸಿಕ್ಕರೆ ಇದೆಲ್ಲದೂ ಕೂಡ ಯಾವ ರೀತಿ ವರ್ಕ್ ಆಗುತ್ತೆ ಅಂತ ಕಾದ್ ನೋಡಬೇಕು. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಬ್ರಾಕ್ ಲೆಸ್ನರ್ ಅವರ ಬಗ್ಗೆ. ಇದನ್ನ ಪ್ಯೂರ್ ಆಗಿ ನೀವು ಸ್ಪೆಕ್ಯುಲೇಷನ್ ಅಂತಾನೆ ಅನ್ಕೊಳ್ಳಿ, ಜಾಸ್ತಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ. ಯಾಕಂದ್ರೆ ಇಂಟರ್ನೆಟ್ ಅಲ್ಲಿ ಒಂದು ಸ್ಟೋರಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ. ಆ ಸ್ಟೋರಿ ಏನಪ್ಪಾ ಅಂದ್ರೆ ನಮಗೆ ಪ್ರಾಬಬ್ಲಿ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ರಸಲ್ ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗಬಹುದು ಅಂತ. ಅದಕ್ಕೆ ಮೇನ್ ರೀಸನ್ ಏನಪ್ಪಾ ಅಂದ್ರೆ ಡಬ್ಲ್ಯೂ ಅವರು ರೀಸೆಂಟ್ ಆಗಿ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. ವಿಡಿಯೋಸ್ ಗಳಲ್ಲಿ ಬ್ರಾಕ್ ಲೆಸ್ನರ್ ಅವ್ರನ್ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂಡ್ ರೀಸೆಂಟ್ ಸ್ಮ್ಯಾಕ್ ಡೌನ್ ಅಲ್ಲಿ ನಮ್ಮ ಕೋಡಿ ರೋಡ್ಸ್ ಅವರು ಮತ್ತೊಮ್ಮೆ ಬ್ರಾಕ್ ಲೆಸ್ನರ್ ಅವರ ನೇಮ್ ನ ಮೆನ್ಷನ್ ಮಾಡ್ತಾ ಇದ್ದಾರೆ. ಅಂಡ್ ಈ ಕಡೆ ರಸಲ್ ಮೇನಿಯಾ 41 ನ ನೈಟ್ 1 ನ ಮೇನ್ ಇವೆಂಟ್ ಅಲ್ಲಿ ಡಬ್ಲ್ಯೂ ಅವರು ಸೆತ್ ರೋಲೆನ್ಸ್, CM ಪಂಕ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಒಂದು ಮ್ಯಾಸಿವ್ ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಬುಕ್ ಮಾಡಿದ್ದಾರೆ. ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರ ಪಾತ್ರ ಸಿಕ್ಕಾಪಟ್ಟೆ ಇಂಪಾರ್ಟೆಂಟ್ ಆಗಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ನಮ್ಮ ಪಾಲ್ ಹೀಮನ್ ಅವರು ಯಾರಿಗೆ ಹೆಲ್ಪ್ ಮಾಡ್ತಾರೆ? ರೋಮನ್ ರೈನ್ಸ್ ಅವರ ಜೊತೆ ಲಾಯಲ್ ಆಗಿ ಇರ್ತಾರಾ ಅಥವಾ ತನ್ನ ಬೆಸ್ಟ್ ಫ್ರೆಂಡ್ CM ಪಂಕ್ ಅವರ ಜೊತೆ ಹೋಗ್ತಾರಾ ಅಥವಾ ನ್ಯೂ ಅಲಯನ್ಸ್ ನ ಕ್ರಿಯೇಟ್ ಮಾಡಿಕೊಂಡು ಸೆತ್ ರೋಲೆನ್ಸ್ ಅವ್ರನ್ನ ಜಾಯ್ನ್ ಆಗ್ತಾರ ಅಂತ ಸಿಕ್ಕಾಪಟ್ಟೆ ಕನ್ಫ್ಯೂಷನ್ಸ್ ಗಳು ನಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಈ ಒಂದು ಮ್ಯಾಚ್ ಅಲ್ಲಿ ನಮ್ಮ ಪಾಲ್ ಹೀಮನ್ ಅವರ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಆಗಿ ನಮಗೆ ಪ್ರೂವ್ ಆಗುತ್ತೆ ರಸಲ್ ಮೇನಿಯಾದಲ್ಲಿ. ಅಂಡ್ ಗೈಸ್, ಈ ಒಂದು ಮ್ಯಾಚ್ ಮಧ್ಯದಲ್ಲಿ ಅಥವಾ ಈ ಒಂದು ಮ್ಯಾಚ್ ಮುಗಿದ್ಮೇಲೆ ನಮಗೆ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನೋಡೋದಕ್ಕೆ ಸಿಗಬಹುದು ಅಂತ
ಫ್ಯಾನ್ಸ್ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ ಅಂಡ್ ಅವ್ರದೇ ಆದಂತಹ ಸ್ಟೋರಿನ ರಚನೆ ಕೂಡ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ಕೇಳೋದಕ್ಕೆ ಸಿಕ್ಕಾಪಟ್ಟೆ ಇಂಟ್ರೆಸ್ಟಿಂಗ್ ಆಗುತ್ತೆ. ಬ್ರಾಕ್ ಲೆಸ್ನರ್ ಅವರೇನಾದ್ರೂ ಈ ಒಂದು ಮ್ಯಾಚ್ ಅಲ್ಲಿ ರಿಟರ್ನ್ ಆದ್ರೆ ನಿಜವಾಗ್ಲೂ ಈ ಬಾರಿಯ ರಸಲ್ ಮೇನಿಯಾ ಮಾತ್ರ ಬಿಗ್ಗೆಸ್ಟ್ ರಸಲ್ ಮೇನಿಯಾ ಎವರ್ ಆಗುತ್ತೆ ಅಂಡ್ ಬಿಗ್ಗೆಸ್ಟ್ ಮೂಮೆಂಟ್ ಗಳಲ್ಲಿ ಒಂದಾಗುತ್ತೆ. ಅಂಡ್ ಇನ್ನ ಒಂದು ಚಾನ್ಸ್ ಏನು ಕನ್ನಿಸ್ತಾ ಇದೆ ಅಂದ್ರೆ ಈ ಬಾರಿಯ ರಸಲ್ ಮೇನಿಯಾ ಆಗ್ತಾ ಇರೋದು ಲಾಸ್ ಆಂಜಲಸ್ ನ ಅಲಿಜಿಯನ್ ಸ್ಟೇಡಿಯಂ ಅಲ್ಲಿ. ಅಂಡ್ ಕಳೆದ ಬಾರಿ ನಮ್ಮ ಬ್ರಾಕ್ ಲೆಸ್ನರ್ ಅವರು ಸಮ್ಮರ್ ಸ್ಲಾಮ್ ಅಲ್ಲಿ ರಿಟರ್ನ್ ಆಗಿದ್ರಲ್ಲ, ಅದು ಸೇಮ್ ಸ್ಟೇಡಿಯಂ ಅಲ್ಲಿ ರಿಟರ್ನ್ ಆಗಿದ್ದು, ಸೇಮ್ ಲೊಕೇಶನ್ ಅಲ್ಲಿ. ಸೊ ಆಗ ರಿಟರ್ನ್ ಆಗಿದ್ರು ಅಂಡ್ ಈಗ ಡಬ್ಲ್ಯೂ ಅವರು ಮತ್ತೊಮ್ಮೆ ನಮ್ಮ ಬ್ರಾಕ್ ಲೆಸ್ನರ್ ಅವರ ರಿಟರ್ನ್ ನ ಮಾಡಿಸಬಹುದು. ಹಿಂಗೆ ಪಾಲಿಮೆನ್ ಆಗಿ ಬ್ರಾಕ್ ಲೆಸ್ನರ್ ಅವರು ರಸಲ್ ಮೇನಿಯಾದಲ್ಲಿ ಒಂದಾಗಬಹುದು. ಎಲ್ಲರೂ ಕೂಡ ಥಿಂಕ್ ಮಾಡ್ತಾ ಇದ್ದಾರೆ ಪಾಲಿಮೆನ್ ಅವರು ರೋಮನ್ ರೈನ್ಸ್ ಅವರ ಜೊತೆ ಹೋಗ್ತಾರೆ, ಸಿಎಂ ಪಂಕ್ ಅವರ ಜೊತೆ ಹೋಗ್ತಾರೆ, ಹಾಗೆ ಸೆತ್ ರೋಲಿನ್ಸ್ ಅವರ ಜೊತೆ ಹೋಗ್ತಾರೆ ಅಂತ. ಬಟ್ ನಮ್ಮ ಪಾಲಿಮೆನ್ ಅವರು ಇನ್ನೂ ಒಂದ್ ಹೆಜ್ಜೆ ಮುಂದೆ ಹೋಗಿ ತನ್ನ ಕ್ಲೈಂಟ್ ಬ್ರಾಕ್ ಲೆಸ್ನರ್ ಅವರ ಜೊತೆ ರಸಲ್ ಮೇನಿಯಾದಲ್ಲಿ ಅಲೈನ್ ಆಗಬಹುದು ಅಂತ ಫ್ಯಾನ್ಸ್ ಗಳು ಸ್ಪೆಕ್ಯುಲೇಟ್ ಮಾಡ್ತಾ ಇದ್ದಾರೆ. ಇದನ್ನ ಜಾಸ್ತಿ ನಂಬೋದಕ್ಕೆ ಹೋಗ್ಬೇಡಿ, ಆದ್ರೂ ಕೂಡ ಸ್ಟೋರಿ ಚೆನ್ನಾಗಿದೆ, ಅದಕ್ಕೋಸ್ಕರ ಶೇರ್ ಮಾಡ್ಕೋತಾ ಇದ್ದೀನಿ. ನಿಜವಾಗ್ಲೂ ಈ ರೀತಿ ಏನಾದ್ರೂ ಆದ್ರೆ ಆಸಮ್ ಆಗಿರುತ್ತೆ. ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಕೂಡ ರಸಲ್ ಮೇನಿಯಾ 41 ನ ನೈಟ್ 1 ನ ಮೈನ್ ಇವೆಂಟ್ ಆದಂತಹ ಸಿಎಂ ಪಂಕ್, ಸೆತ್ ರೋಲೆನ್ಸ್ ಹಾಗೆ ರೋಮನ್ ರೈನ್ಸ್ ಅವರ ರಸಲ್ ಮೇನಿಯಾ ಮ್ಯಾಚ್ ಕಾರ್ಡ್ ಬಗ್ಗೆ ಮೊದಲು ಡಬ್ಲ್ಯೂ ಅವರು ಈ ಒಂದು ಮ್ಯಾಚ್ ಕಾರ್ಡ್ ನ ಅಫಿಷಿಯಲ್ ಆಗಿ ಪ್ರೆಸೆಂಟ್ ಮಾಡಿದಾಗ ನಮಗೆ ಈ ಒಂದು ಮ್ಯಾಚ್ ಕಾರ್ಡ್ ಈ ರೀತಿ ನೋಡೋದಕ್ಕೆ ಸಿಗ್ತಾ ಇತ್ತು. ಸಿಎಂ ಪಂಕ್ ಅವರು ಇದ್ರು, ಸೆತ್ ರೋಲೆನ್ಸ್ ಇದ್ರು, ಹಾಗೆ ರೋಮನ್ ರೈನ್ಸ್ ಅವರ ಜೊತೆ ನಮ್ಮ ಪಾಲಿಮೆನ್ ಅವರು ಕೂಡ ಈ ಒಂದು ಮ್ಯಾಚ್ ಕಾರ್ಡ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದ್ರು. ನಮ್ಮ ರೋಮನ್ ರೈನ್ಸ್ ಅವರ ಕಾರ್ಡ್ ಏನಿದೆ ಅದರಲ್ಲಿ ಸೈಡ್ ಅಲ್ಲಿ ನಮಗೆ ಪಾಲಿಮೆನ್ ಅವರು ಕೂಡ ನೋಡೋದಕ್ಕೆ ಸಿಗ್ತಾ ಇದ್ರು. ಬಟ್ ಈಗ ನಮ್ಮ ಸಿಎಂ ಪಂಕ್ ಅವರು ಸ್ಮ್ಯಾಕ್ ಡೌನ್ ನಲ್ಲಿ ತನ್ನ ಫೇವರ್ ಏನು ಅಂತ ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ರಸಲ್ ಮೇನಿಯಾದಲ್ಲಿ ಪಾಲಿಮೆನ್ ಅವರು ನನ್ನ ಕಾರ್ನರ್ ಅಲ್ಲಿ ಇರಬೇಕು ಅನ್ನೋದು ನನ್ನ ಫೇವರ್ ಅಂತ ನಮ್ಮ ಸಿಎಂ ಪಂಕ್ ಅವರು ಕೇಳಿದಾಗ ಆ ಒಂದು ಫೇವರ್ ನ ಮಾಡೋದಕ್ಕೆ ನಮ್ಮ ಪಾಲಿಮೆನ್ ಅವರು ಕೂಡ ಒಪ್ಕೋತಾರೆ. ಅಂಡ್ ಅದಕ್ಕೋಸ್ಕರನೇ ಡಬ್ಲ್ಯೂ ಅವರು ಈಗ ನಮ್ಮ ಸಿಎಂ ಪಂಕ್ ಅವರ ಜೊತೆ ಪಾಲಿಮೆನ್ ಅವ್ರನ್ನ ಇನ್ಕ್ಲೂಡ್ ಮಾಡಿ ಹೊಸ ಮ್ಯಾಚ್ ಕಾರ್ಡ್ ನ ರಿಲೀಸ್ ಮಾಡಿದ್ದಾರೆ. ನೀವು ಇಲ್ಲಿ ನೋಡ್ತಾ ಇರಬಹುದು. ಅಂಡ್ ಈ ಒಂದು ಮ್ಯಾಚ್ ಕಾರ್ಡ್ ಅಲ್ಲಿ ನಮಗೆ ಸಿಎಂ ಪಂಕ್ ಅವರ ಜೊತೆ ಪಾಲಿಮೆನ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ ಇಲ್ಲಿ ರೋಮನ್ ರೈನ್ಸ್ ಅವರು ಒಂಟಿಯಾಗಿ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ನಿಜವಾಗ್ಲೂ ಸಿಎಂ ಪಂಕ್ ಹಾಗೆ ಪಾಲಿಮೆನ್ ಅವ್ರನ್ನ ಒಂದೇ ಮ್ಯಾಚ್ ಕಾರ್ಡ್ ಅಲ್ಲಿ ನೋಡಿ ತುಂಬಾ ವರ್ಷಗಳೇ ಆಗಿತ್ತು. ಅಂಡ್ ರೋಮನ್ ರೈನ್ಸ್ ಅವ್ರನ್ನು ಕೂಡ ಪಾಲಿಮೆನ್ ಅವರ ಜೊತೆ ನೋಡ್ದಲೇ ಮ್ಯಾಚ್ ಕಾರ್ಡ್ ಅಲ್ಲಿ ತುಂಬಾ ವರ್ಷ ಆಗಿತ್ತು. ಅಂಡ್ ಈಗ ಆ ಒಂದು ಮೂಮೆಂಟ್ ನ ನಾವೆಲ್ಲರೂ ಕೂಡ ವಿಟ್ನೆಸ್ ಮಾಡ್ತಾ ಇದೀವಿ. ವಿಚಿತ್ರ ಅಂತ ಖಂಡಿತವಾಗ್ಲೂ ಅನ್ನಿಸ್ತಾ ಇದೆ. ಈ ಕಡೆ ರೋಮನ್ ರೈನ್ಸ್ ಅವರು ಒಂಟಿ ಆಗಿದ್ದಾರೆ ಅಂಡ್ ಅಲ್ಲಿ ನಮ್ಮ ಸಿಎಂ ಪಂಕ್ ಅವರು ಪಾಲಿಮೆನ್ ಅವರ ಜೊತೆ ಜಂಟಿ ಆಗಿದ್ದಾರೆ. ಏನೇ ಆಗ್ಲಿ, ಅಂಡ್ ಇನ್ನ ಈ ಒಂದು ಮ್ಯಾಚ್ ನ ಬೆಟ್ಟಿಂಗ್ ಓಡಿಸಲು ಕೂಡ ದೊಡ್ಡ ಬದಲಾವಣೆ ನಮಗೆ ನೋಡೋದಕ್ಕೆ ಸಿಕ್ಕಿದೆ. ಇಷ್ಟು ದಿನ ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ ಫೇವರೇಟ್ ಆಗಿದ್ದಂತಹ ರೋಮನ್ ರೈನ್ಸ್ ಅವರು ಈಗ ಲಾಸ್ಟ್ ಗೆ ಬಂದಿದ್ದಾರೆ. ಅಂಡ್ ಈಗ ಈ ಒಂದು ಮ್ಯಾಚ್ ನ ಗೆಲ್ಲೋದಕ್ಕೆ ಮೋಸ್ಟ್ ಫೇವರೇಟ್ ಆಗಿ ನಮ್ಮ ಸಿಎಂ ಪಂಕ್ ಅವರು ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಅಂಡ್ 2ನೇ ಸ್ಥಾನಕ್ಕೆ ನಮ್ಮ ಸೆತ್ ರೋಲಿನ್ಸ್ ಅವರು ಬಂದ್ರೆ 3ನೇ ಸ್ಥಾನಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಜಾರಿದ್ದಾರೆ. ಇಷ್ಟು ದಿನ ಮೋಸ್ಟ್ ಫೇವರೇಟ್ ಆಗಿದ್ದಂತಹ ರೋಮನ್ ರೈನ್ಸ್ ಅವರು ಈಗ ಲೀಸ್ಟ್ ಫೇವರೇಟ್ ಆಗಿದ್ದಾರೆ. ಅಂಡ್ ನಮ್ಮ ಸಿಎಂ ಪಂಕ್ ಅವರು ಈಗ ಬೆಟ್ಟಿಂಗ್ ಆಡ್ಸ್ ಪ್ರಕಾರ ರಸಲ್ ಮೇನಿಯಾ 41 ನ ಈ ಒಂದು ಟ್ರಿಪಲ್ ಥ್ರೆಡ್ ಮ್ಯಾಚ್ ನ ಗೆಲ್ಲೋದಕ್ಕೆ ಮೋಸ್ಟ್ ಫೇವರೇಟ್ ಆಗಿದ್ದಾರೆ. ನಿಮ್ಗೆ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಇಷ್ಟು ಇವತ್ತಿನ ವಿಡಿಯೋ, ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.